ಶಬ್ದ ಮಾಲಿನ್ಯ ಎಂದರೆ ನಮಗೆ ಬೇಡವಾದ ಕರ್ಕಶ ಶಬ್ದ. ಕೈಗಾರಿಕೆಗಳು, ವಾಹನಗಳು, ನಿರ್ಮಾಣ ಕೆಲಸ, ಧ್ವನಿವರ್ಧಕ ಮುಂತಾದವುಗಳು ಶಬ್ದ ಮಾಲಿನ್ಯದ ಪ್ರಮುಖ ಕಾರಣಗಳಾಗಿವೆ. ಶಬ್ದ ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ ನಿಯಮಾವಳಿ 2000ರ ಪ್ರಕಾರ ವಿವಿಧ ಪ್ರದೇಶಗಳಲ್ಲಿ ಶಬ್ದ ಮಾಲಿನ್ಯದ ಮಟ್ಟವನ್ನು ನಿಯಂತ್ರಿಸಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಜೊತೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಬನ್ನಿ, ಹಾಗಾದರೆ ಶಬ್ದ ಮಾಲಿನ್ಯ ಅಂದ್ರೇನು, ವಿವಿಧ ಪ್ರದೇಶಗಳಲ್ಲಿ ಶಬ್ದದ ಪ್ರಮಾಣ ಮಿತಿ ಎಷ್ಟು, ಶಬ್ದದ ನಿಯಂತ್ರಣ ಹೇಗೆ ಹಾಗೂ ಶಬ್ದ ಮಾಲಿನ್ಯದ ದುಷ್ಪರಿಣಾಮಗಳೇನು ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬೆಂಗಳೂರಿನಲ್ಲಿ ಕೆಎಸ್ಪಿಸಿಬಿ ನಿಯಮಗಳು ಅನುಮತಿಸಿರುವ ಶಬ್ದ ಮಿತಿಗಳನ್ನು ಹಗಲಿನಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ 55 ಡೆಸಿಬಲ್ಸ್ ಮತ್ತು ರಾತ್ರಿ 10ರಿಂದ 6ರವರೆಗೆ 45 ಡೆಸಿಬಲ್ ಸೂಚಿಸಲಾಗುತ್ತದೆ. ಪ್ರಮುಖವಾಗಿ ವಾಹನ ಸಂಚಾರ ಮತ್ತು ನಿರ್ಮಾಣ ಚಟುವಟಿಕೆಗಳಿಂದ ಈ ಮಿತಿ ಹೆಚ್ಚಾಗಿ ಮೀರುತ್ತಿದೆ. ಈ ಹೆಚ್ಚಿನ ಡೆಸಿಬಲ್ಸ್ ಶಬ್ದಗಳು ಶ್ರವಣ ನಷ್ಟ, ಒತ್ತಡ, ನಿದ್ರಾಭಂಗ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದುವರೆಗೆ ಶಬ್ದ ಮಾಲಿನ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಿ ಮತ್ತು ಇದರ ದುಷ್ಪರಿಣಾಮಗಳನ್ನು ಅರಿತಿದ್ದೀರಿ. ಶಬ್ದ ಮಾಲಿನ್ಯ ನಿಯಂತ್ರಿಸಲು ನಿಮ್ಮ ಜವಾಬ್ದಾರಿ ನಿಮಗೆ ತಿಳಿದಿರಲಿ. ಸಾಧ್ಯವಾದಷ್ಟು ವಾಹನಗಳ ಹಾರ್ನ್ ಮಾಡುವುದನ್ನು ಕಡಿಮೆ ಮಾಡಿ. ಕರ್ಕಶ ಹಾರ್ನ್ಗಳನ್ನು ಬಳಸಬೇಡಿ. ಸಂಭ್ರಮಾಚರಣೆಗೆ ಪಟಾಕಿ ಸಿಡಿಸುವುದು ಬೇಡ. ಹಬ್ಬ ಹರಿದಿನಗಳಲ್ಲಿ ಧ್ವನಿವರ್ಧಕಗಳ ಆಡಂಬರ ಬೇಡ. ಶಬ್ದ ಮಾಲಿನ್ಯ ಉಂಟು ಮಾಡಿದರೆ ಶಿಕ್ಷೆಗೆ ಒಳಗಾಗುತ್ತೇವೆಂಬ ಅರಿವು ನಿಮಗಿರಲಿ. ಸುಂದರ ಶಬ್ದ ಮಾಲಿನ್ಯ ರಹಿತ ಪರಿಸರಕ್ಕಾಗಿ ಜವಾಬ್ದಾರಿಯುತವಾಗಿ ವರ್ತಿಸಿ.